ಏಯ್ ನಿಂತ್ಕಳ ನಿಂತ್ಕಳ. ಏಯ್ ಏನು ನಿನ್ನ ಸಮಾಚಾರ? ಏಯ್ ಯಾರ ನೀನು? ಹಾಂ ಯಾರು ನೀನು? ನೋಡ ಏನಕ್ಕೆ ಬಂದಿದ್ದು ನೀನು ಅವ್ರ ಮನೆ ಹತ್ರಕ್ಕೆ? ಏನೋ ಸಮಾಚಾರ? ಯಾರ ಮನೆ ಹತ್ರನೋ? ಊರೇನು ನಿಮ್ಮ ಅಪ್ಪಂದೇನೋ? ನಾನು ಎಲ್ಲಿಗಾದ್ರೂ ಬರ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ. ನಿಂಗೆ ಯಾಕೋ? ನೋಡು ಏನಂತ ಹೇಳ್ಬಿಡು. ಇಲ್ಲ ಅಂತಂದರೆ ನೋಡು ನಿಂತ್ಕೊಳ್ಳೋ. ಏಯ್ ಏಯ್ ನಿಂತ್ಕೊಳ್ಳೋ. ಹೋಗಲ್ಲ. ಏಯ್ ತಪ್ಸ್ಕೊಂಬಿಟ್ನಲ್ಲ ಇವನು. ಏನು ಮಾಡೋದು? ನಾನು ಕರೆಕ್ಟಾಗಿ ಏನೂ ಸಿಗ್ತಾ ಇಲ್ಲಲ್ಲ. ನಾನು ಬಂದು ಕೆಲಸನೇ ಆಗ್ತಾ ಇಲ್ಲಲ್ಲ. ಏನು ಮಾಡೋದು? ಇಲ್ಲ, ಇವನ್ನೇ ಹಿಡಿಬೇಕು ಫಸ್ಟು. ಇವನ್ನ ಹಿಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇವನ್ನೇ ಹಿಡ್ಕೊಬೇಕು. ಏಯ್ ಏನು ಕೆಲಸ ಮಾಡ್ತೀರಾ? ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀಯಾ? ನೀನೇನು ಕೆಲಸನೇ ಮಾಡಲ್ಲ, ಸುಮ್ಮನೆ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡೇ ಇರ್ತೀಯಲ್ಲ. ಹಾಂ ಮಾಡಬೇಕು ಮಾಡ್ತೀನಿ. ಏನು ಕೆಲಸ ಮಾಡ್ಬೇಕು ಹೇಳ್ರಿ? ಈ ತೆಂಗಿನ ಗಿಡಕ್ಕೆಲ್ಲ ಎತ್ತಾಕಿ ಪಕ್ಕಕ್ಕಾಕಿ ಆ ಒಣಗಿರೋ ಕಾಯಿ ಬಿದ್ದಾವೆ ಜಾಸ್ತಿ, ಅವೆಲ್ಲ ಎತ್ತಾಕು. ಸರಿ. ಇವನು ಏನು ವಿಚಿತ್ರವಾಗವನಲ್ಲ, ಮನೆ ಒಳಗೆ ಬಂದರೆ ಎಲ್ಲ ನೋಡ್ತಾ ಇರ್ತಾನೆ. ಕಣ್ಣೇನಾದ್ರೂ ಇರ್ಬೇಕಾ? ಹೆಂಗಾದ್ರೂ ಆಗಲಿ ನಮ್ಮ ಚಿಕ್ಕಪ್ಪನಿಗೆ ಒಂದ್ಸರಿ ಹೇಳಿರ್ತೀನಿ. ಓಡ್ಬಿಟ್ನಲ್ಲ ಇವನು. ಕೈಗೆ ಬಂತು ಬಾಯಿಗೆ ಬರಲಿಲ್ಲಲ್ಲ. ಎಲ್ಲರೂ ತಿರ್ಗಾ ಹೋಗಿ ಆ ಕಡೆ ನೋಡ್ಕೊಂಡು ನಿಂತ್ಕೊಂಡಿರೋದು. ಇವನಿಗೇನು ಹುಚ್ಚಿರ್ತೈತಾ ಏನು? ಹಿಂಗೆ ಹೋಗ್ಲಾ? ಏನಾದರೂ ಸಿಗ್ತಾನ? ಅಮ್ಮವ್ರೆ ಒಂದು ಸ್ವಲ್ಪ ಕೆಲಸ ಆಯ್ತು ಅಮ್ಮವ್ರೆ, ಹಂಗೆ ಹೋಗಿ ಬರ್ತೀನಿ. ಏನಪ್ಪ ಒಳ್ಳೆ ಅನುಮಾನದ ಪಿಚಾಚಿದ್ದಂಗಿದ್ಯಾ ನೀನು? ಏನು? ಇಲ್ಲ ನಂಗೆ ಒಂಚೂರು 5 ನಿಮಿಷ ಕೆಲಸ ಅದಮ್ಮವ್ರೆ, ಹೆಂಗೆ ಹೋಗಿ ಬರ್ತೀನಿ. ಹಾಂ ಸರಿ ಆಗಿ ಹೋಗು. ಎಲ್ಲಿಗೋ ತಾನೆ? ಎಲ್ಲಿಗೋ ಏನೋ ಎಲ್ಲಾದ್ರೂ ಹೋಗ್ಕೊಂಡು ಬಿಡು. ಸಾವಿತ್ರಿ ಹಾಂ ಏನು ಮವ? ಏನು ಇಷ್ಟು ಬೇಗ ಮಲ್ಕೊಂಬಿಟ್ಟಿದ್ಯಾ? ಹ್ಞೂ ಮವ, ನಿದ್ದೆ ಬರ್ತಾಯಿತ್ತು. ಜಾನು ಬೇರೆ ಊರು ಬರ್ಲಂತೆ. ಹೌದಾ ಮವ? ಅಲ್ಲ, ಈ ಪರೀಕ್ಷೆ ಟೈಮ್ನಾಗೆ ಅವಳನ್ನ ಊರಿಗೆ ಏನು ಕೆಲ್ಸಕ್ಕೆ ಹೋಗಿದ್ವಾ? ಬರ್ತಾಳೆ 2 ದಿವಸ ಇದ್ಬಿಟ್ಟು ಬರ್ತಾಳೆ. ಇವಾಗ ಪರೀಕ್ಷೆ ಟೈಮಿಗೆ ಯಾಕೆ ಕೆಲ್ಸಕ್ಕೆ ಹೋಗಿದ್ವಾ? ಹಾಗಾದ್ರೆ ಅವಳು ಊರಿಗೆ ಹೋಗಿರೋದು ನಿಂಗೆ ತಿಳಿದ? ಏನಂತ ತಿಳಿದು ಆವಾಗ ಅತ್ತೆ ಅಂದಿದ್ದು ಅವಳು ಊರಿಗೆ ಹೋದ್ಲು ಅಂತ. ಬೆಳಗ್ಗೆ ಹೋಗಿ ಕರ್ಕೊಂಬಂದ್ಬಿಡ ನಮ್ಮವ, ಯಾಕಂದ್ರೆ ಪರೀಕ್ಷೆ ಟೈಮು. ಮಗು ಇವಾಗ ಇಂಗ್ಲೀಷು ಬರಲ್ಲ ಹಂಗೆ ಹಿಂಗೆ ಅಂತ ಇದ್ವಾ. ಸರಿ ಇವಾಗ ಮಲ್ಕ, ಬೆಳಗ್ಗೆ ಹೋಗಿ ಕರ್ಕೊಂಬರೋಣ. ಎಂತ ಕೆಲಸ ಕೊಡ್ತಾಳೆ ನೋಡು ಮವ. ಸರಿ ಆಯ್ತು, ಶಾಪಕ್ಕೆ ಜರ್ಕ ನಾ ಮಲ್ಕೊಬೇಕು, ನಂಗೆ ನಿದ್ ಬರ್ತದೆ. ಸರಿ ಮಲ್ಕೊ ಬಾ. ಅಲ್ಲ ನೋಡು, ಒಂದು ಮಾತು ಹೇಳ್ದಿರೋ ಕಲ್ಸಿರೋದು. ಅಯ್ಯ ಏನು ಗೊತ್ತಿನೋ ಏನೋ, ಹೋಗಪ್ಪ. ನಿಂಗೆ ಗೊತ್ತಾ ಇಲ್ಲೇನೆ ಜಾನ ಊರಿಗೆ ಹೋಗಿರೋದು? ಗೊತ್ತಿಲ್ಲ ಮವ, ನಿಜವಾಗ್ಲೂ. ಓ ಸರಿ ಬಿಡು, ಮಲ್ಕ. ಮೈಲಾರಮ್ಮ ಯಾರು? ಹ್ಞೂ ಬಂದ್ಬಿಟ್ಟೇನಪ್ಪ? ಬಂದಿದ್ದೀನಿ ಮೈಲಾರಮ್ಮ. ಇವಾಗ ನಾನು ನಿನ್ನ ಜೊತೆಗೆ ಬರಬೇಕಾ? ಹ್ಞೂ ಮೈಲಾರಮ್ಮ, ನೀನು ಬಂದು ಕಾಲ ಮುಗೀತು. ನನ್ನ ಜೊತೆ ನೀನು ಬರಬೇಕು. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಮೈಲಾರಮ್ಮ. ಮತ್ತೆ ಕೆಲವೇ ದಿನಗಳಲ್ಲಿ ನೀನು ಹುಟ್ಟಿ ಈ ಮನೆಗೆ ಬರ್ತೀಯ, ಆಯಿತಾ? ನಾನು ನಿನಗೆ ಪುನರ್ಜನ್ಮ ಕೊಡ್ತೀನಿ. ಹೌದೇನಪ್ಪ? ಯಾರು ಹೊಟ್ಟೆ ಹುಡ್ತೀನಿ ಅಂತ ಆದರೂ ಹೇಳಪ್ಪ. ಇಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ. ನಾನು ನಿನಗೆ ಪುನರ್ಜನ್ಮ ಕೊಡ್ತೀನಿ. ನಾನು ನಿನಗೆ ಮಾತು ಕೊಡ್ತೀನಿ, ಮತ್ತೆ ನೀನು ಈ ಮನೆಗೆ ಹುಟ್ಟಿ ಬರ್ತೀಯ ಅಂತ. ಹೌದಾ? ಎಷ್ಟು ವರ್ಷ ಇಲ್ಲ ಆಗ್ತದಪ್ಪ? ಕೇವಲ 1.5 ವರ್ಷ ಅಷ್ಟೇ, ಮತ್ತೆ ಈ ಮನೆಗೆ ನೀನು ಬರ್ತೀಯ. ಈ ಮಾತು ಕೇಳಿ ಸಂತೋಷ ಆಯ್ತಪ್ಪ ನಂಗೆ. ಆಯಿತು ಬರ್ರಿ, ಹೋಗೋಣ ಮೈಲಾರಮ್ಮ. ಹೋಗೋಣ, ಸಂತೋಷವಾಗಿ ಬರ್ತೀನಪ್ಪ. ನೀನಿಷ್ಟು ಹೇಳಿದ್ಮೇಲೆ ನಾನು ಬರಲಿಲ್ಲ ಅಂತಂದರೆ ಚೆನ್ನಾಗಿರ್ತದಾ? ಒಂದೇ ಒಂದು ಮಾತು, ನನ್ನ ಮಗನ ಕೇಳ್ಬಿಟ್ಟು ಓದ್ತೀನಪ್ಪ ನಾನು. ಆಯಿತು ಮೈಲಾರಮ್ಮ, ಅಳಬೇಡ. ಶಿವಪ್ಪ ಅಮ್ಮ. ಶಿವ ಅಮ್ಮ, ಓದ್ತಾ ಇದೆಯಾ? ಓ ಮಗನೇ, ನಾನು ಬಂದು ಕಾಲ ಮುಗಿತಂತೆ, ಓದ್ತೀನಪ್ಪ ನಾನು. ಅಳ್ಬೇಡಪ್ಪ, ಅಳ್ಬೇಡ ಸುಮ್ಮನೆ ಮಗನೇ, ಅಳ್ಬಾರ್ದು. ಅಮ್ಮ, ಯಾಕೋ ಮನಸ್ಸೇ ಇಲ್ಲಮ್ಮ ನಿನ್ನ ಕಳಿಸ್ಕೊಡಕ್ಕ. ಮನಸ್ಸೇ ಇಲ್ಲ. ಎಲ್ಲಿ ಹೋಗಿ ಬಂದ್ರು ನಮ್ಮ ಅಮ್ಮ ಅಂತ ಬಾಯಿ ತುಂಬ ಕರಿತೈತೆ. ಯಾಕೋ ಮನಸ್ಸೇ ಇಲ್ಲಮ್ಮ, ಬೇಡಮ್ಮ. ಅಮ್ಮ, ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡಮ್ಮ. ಏನೋ ಒಂಥರ ಮನ್ಸಿಗೆ ಸಂತೋಷನಮ್ಮ ನಿನ್ನ ಮನೆಗಿದ್ರೆ. ಅಮ್ಮ, ಅಳ್ಬೇಡ ಬಿಡು ಮಗನೇ, ಅಳ್ಬಾರ್ದು. ಸುಮ್ಮನೆ ಇರಮ್ಮ, ಅಳ್ಬಾರ್ದು. ನನ್ನ ಟೈಮ್ ಮೀರೋಯ್ತು. ಶಿವಪ್ಪ, ಯೋಚನೆ ಮಾಡಬೇಡಿ. ಕೆಲವೇ ವರ್ಷಗಳಷ್ಟೇ ನಿಮ್ಮಮ್ಮ ಮತ್ತೆ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ. ಯೋಚನೆ ಮಾಡಬೇಡಿ. ನಿಮ್ಮಮ್ಮಗೆ ನಾನು ಪುನರ್ಜನ್ಮ ಕೊಡ್ತೀನಿ. ಹೌದಾ ಸ್ವಾಮಿ? ಈ ಯಾರು ಹೊಟ್ಟೆಗೆ ಹುಡ್ತಾರೆ ಸ್ವಾಮಿ? ಅದನ್ನಾದ್ರೂ ಹೇಳು ಸ್ವಾಮಿ. ಇಲ್ಲ ಖಂಡಿತ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸ್ವಾಮಿ. ಅಲ್ಲ, ಯಾರು ಹೊಟ್ಟೆಗೆ ಹುಡ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ರೆ ಚೆನ್ನಾಗಿರ್ತದಲ್ಲ ಸ್ವಾಮಿ, ನನಗೂ ಸಂತೋಷ ಆಗ್ತೈತಲ್ಲ. ಅದು ಗೊತ್ತು,
ಯಾರ ಹತ್ರನೂ ಹೇಳೋಂಗಿಲ್ಲ ಆಯ್ತಾ? ಕೆಲವೇ ವರ್ಷಗಳಷ್ಟೇ, ಕೆಲವೇ ದಿನಗಳು ನಿಮ್ಮಮ್ಮ ಮತ್ತೆ ನಿಮ್ಮ ಮನೆಗೆ ಬರ್ತಾರೆ. ಹಾಂ, ಆಗ್ಬೋದು ಸ್ವಾಮಿ, ಆಗ್ಬೋದು. ಅಮ್ಮ ಅಳ್ಬೇಡ ಮಗನೇ, ಹೇಳ್ತಾವ್ರಲ್ಲ ಇನ್ನೊಂದು ಸ್ವಲ್ಪ ದಿವಸ ಬರ್ತೀನಿ ಅಂತ. ಬರ್ತೀನಪ್ಪ, ಬರ್ತೀನಿ. ನನಗೂ ಆ ಥರ ಆಗ್ಬಿಟ್ಟದೆ. ನಾನು ನಿನ್ನ ಜೊತೆಗೆ ಇರಬೇಕು. ಹೋಗಿ ಬರ್ತೀರಮ್ಮ? ಹ್ಞೂ ಮಗನೇ, ಹೋಗಿ ಬರ್ತೀನಿ. ಏನೋ ಸಂತೋಷ ಅಮ್ಮ, ನಿನ್ನ ಜೊತೆಗೆ ಮಾತಾಡ್ತಾ ಇದ್ರೆ ನಂಗೆ ನಾನು ಚಿಕ್ಕ ಮಗು ಆಗೋಗ್ಬಿಡ್ತೀನಮ್ಮ ನೀನು ನನ್ನ ಜೊತೆಗಿದ್ರೆ. ಏನು ಮಾಡೋಕ್ಕಾಗಲ್ಲಪ್ಪ, ಮನುಷ್ಯನು ಕಾಲ ಮುಗಿತಾನೆ ಓದ್ತಾ ಇರಬೇಕು. ಅಳ್ಬೇಡಪ್ಪ, ನೀನ ಹತ್ರ ನನ್ನ ಮನ್ಸಿಗೆ ನೋವಾಗ್ತದೆ. ಆದಷ್ಟು ಬೇರೆನ ಬಂದ್ಬಿಡಮ್ಮ. ಬೇಗನೆ ಬರ್ತಾರೆ ಶಿವಪ್ಪ, ನೀವು ಯೋಚನೆ ಮಾಡಬೇಡಿ. ಆಗ್ಬೋದು ಭಗವಂತ, ನಮ್ಮಮ್ಮನ್ನ ದೂರ ಮಾಡಬೇಡ ಸ್ವಾಮಿ. ಖಂಡಿತ ಇಲ್ಲ ಶಿವಪ್ಪ, ನಿಮ್ಮನ್ನ ನಿಮ್ಮ ತಾಯಿನ ದೂರ ಮಾಡೋದೇ ಇಲ್ಲ. ಕೆಲವೇ ದಿನಗಳಷ್ಟೇ, ಆಯ್ತಾ? ಆಯ್ತು ಸ್ವಾಮಿ, ಹೋಗಿ ಬರ್ತೀನಪ್ಪ. ಹ್ಞೂನಮ್ಮ. ಶಿವಪ್ಪ ಬರೋಣ? ಹ್ಞೂ ಸ್ವಾಮಿ. ಕ್ಷಣಿಕ ಅಷ್ಟೆ, ಈ ಮನುಷ್ಯನು ಜೀವನನೇ ಕ್ಷಣಿಕ. ಯಾವಾಗ ಯಾರು ಯಾರನ್ನು ಬಿಟ್ಟು ಹೋತಾರೋ ಗೊತ್ತೇ ಆಗಲ್ಲ. ಎಲ್ಲ ಪರಮಾತ್ಮನ ಇಚ್ಛೆ. ನಮ್ಮಮ್ಮನ ಬರೋವರೆಗೂ ಕಾಯಬೇಕು. ಯಾವುದು ಶಾಶ್ವತ ಇಲ್ಲ ಈ ಭೂಮಿ ಮೇಲೆ. ಏನೋ ಸಂತೋಷವಾಗಿತ್ತು ನಮ್ಮಮ್ಮನ ಇರೋ ದಿವಸನೂ ಮನೆಯೊಳಗೆ. ಏನೋ ಒಂಥರ ಖುಷಿ. ಆಚೆಯಿಂದ ಒಳಗೆ ಬಂದರೆ ಅಮ್ಮ ಅಮ್ಮ ಅನ್ನೋದು. ಎಷ್ಟಿದ್ರೆ ಏನು ಸಂತೋಷ. ತಾಯಿ ಪ್ರೀತಿ ಮುಂದೆ ಎಲ್ಲ ಶೂನ್ಯ. ಅವತ್ತು ನಮ್ಮಮ್ಮನ ಸತ್ತಾಗ ಇಷ್ಟು ನೋವಾಗಿಲ್ಲ ನಂಗೆ. ಇವತ್ತು ಯಾಕೆ ಇಷ್ಟೊಂದು ನೋವಾಗ್ತೈತೆ? ಎಲ್ಲ ಭಗವಂತನ ಇಚ್ಛೆ. ನನಗೆ ಗೊತ್ತಿತ್ತು ನೀನು ಇದೇ ಕೆಲಸ ಮಾಡ್ತೀಯ ಅಂತ, ಅದಕ್ಕೆ ಬಂದೆ. ನನಗೆ ಗೊತ್ತು ನೀನು ಹಿಂಗೆ ಮಾಡ್ತೀಯ ಅಂತ. ಯಾಕೋ ನಂಗೆ ಅಮ್ಮನ ನೆನ್ಸ್ಕೊಂಡೆ ಅಳು ಗೊತ್ತೈತೆ ರಾಮ. ಏನೂ ಮಾಡೋಕ್ಕಾಗಲ್ಲ, ಅದು ನಮ್ಮ ಸತ್ತಲ್ಲ, ಅದು ಭಗವಂತನ ಸತ್ತು. ಇಷ್ಟು ದಿನ ಇರೋಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕಷ್ಟೇ. ಏನು ಖುಷಿನೋ ಏನೋ. ನಡಿ, ನೀನು ಒಳಗಡೆ ನಡಿ. ನೀನು ಇಲ್ಲೇ ಇದ್ರೆ ನೆನ್ಸ್ಕೊಂಡು ಹೇಳ್ತೀಯ. ನಡಿ ಒಳಗಡೆ ನಡಿ. ಇನ್ನು ನಮ್ಮ ಅಮ್ಮನ ಬರೀ ನೆನಪೆ ಅಂತ ತಿಳ್ಕೊಂಡು ಮನ್ಸಿಗೆ ತುಂಬ ನೋವತ್ತೈತೆ ರಾಮು. ನನ್ನ ಮಾತು ಕೇಳೋಣ, ಅಳ್ಬೇಡ ನೀನು. ಖುಷಿಯಾಗಿರು ನೀನು, ನಮಗೇನು ನೋವಿಲ್ಲ. ಅಳ್ಬಾರ್ದು. ನೀನ ಹತ್ರ ನಂಗೂ ಅಳು ಬತ್ತಿದ್ದಾಣ. ಅಳಬೇಡ ಅಣ್ಣ ನೀನು, ನನ್ನ ಮಾತು ಕೇಳೋಣ. ನಡಿ ಒಳಗಡೆ ಹೋಗೋಣ, ನಡಿ ಅಷ್ಟೇ, ನಡಿ. ಅದೆತ್ತ ಆಚಕ್ಕೆ ಬನ್ನು, ಅದೆತ್ತ ಹೊರಟೋಗ್ಬಿಟ್ನ, ಅದೇನು ಕತೆನೋ. ಮೆತ್ತಗೆ ಅವಳ ಮನ್ಕೇನ ಹೋಗ್ಬಿಟ್ನ ಹಿಂಗೆ. ಅಬ್ಬಬ್ಬಬ್ಬ, ಈ ವಯಸ್ಸಿನಾಗೂ ಏನು ಆಡ್ತಾನೆ ನೋಡು, ವಯಸ್ಸು ಹುಡುಗನ ಆಡ್ದಂಗೆ. ಅಯ್ಯ, ಏನಪ್ಪ ಏನು ಹೇಳು? ಏನು ನಿಮ್ಮ ಮನೆಗೇನ ಅವ್ರ ಮನೆಗೆ ಹೋಗ್ಬೇಕಂತ ಏನು ಅಳ್ತಾವನ? ಹೆಂಗೆ ಕರ್ಕೊಂಡೋಗಿ ಬಿಟ್ಬಿಡು ಕರ್ಕೊಂಡೋಗಿ. ನಾನು ಏನಕ್ಕೆ ಬೇಕೋ? ಅಯ್ಯೋ, ಎಷ್ಟು ಕಣ್ಣು ಸುರಿಸ್ತಾ ಇದೆಯಪ್ಪ. ಓಹೋ, ಬಕೆಟ್ ಗಿಕೆಟ್ ಎತ್ಕೊಂಬಂದಿದ್ರೆ ಒಂದು ಬಕೆಟೇ ತುಂಬೋಗಿರತ್ತು. ಹೋಗಪ್ಪ, ಕರ್ಕೊಂಡೋಗಿ ನಿಮ್ಮ ಅಣ್ಣನ ಅವ್ರ ಮನೆಗೆ ಬಿಟ್ಟು ಬಾ ಹೋಗಪ್ಪ. ಏನು ಪಾಪ ಅಮ್ಮನ ನೆನೆಸ್ಕೊಂಡು ಕಣ್ಣೀರು ಸುರಿಸ್ತಾವನೆ. ಏನು ಹೇಳೋಣ? ಓಹೋ, ಸುರಸುಂದ್ರಾಂಗಿನ ಕಟ್ಕೊಂಬಿಟ್ಟವನೆ. ಹೋಗ್ಯ, ನಿಮ್ದೊಂದು ಕತೆ. ಏನು ನನ್ನ ಕತೆ? ಓಹೋ, ಅದೇನು ಹೇಳ್ತಾರಲ್ಲ ಸದಾಶಿವನ್ ಕತೆ ಜ್ಞಾನ ಅಂತ. ಯಾವಾಗಲೂ ಆ ಅಮ್ಮನ ಜ್ಞಾನದಾಗೆ ಇರು ನೀನು. ಅದೇ ಕೆಲಸ ನಂಕ ಅಮ್ಮನ ಜ್ಞಾನದಾಗಿರೋದು. ಓಹೋ, ಮತ್ತೆ ಇನ್ನೇನಕ್ಕ ನೀನು ಕಣ್ಣೀರು ಸುರಿಸ್ತಾ ಇರೋದು? ಹೌದು, ಎಲ್ಲ ನಿಮ್ಮ ಅಮ್ಮನ? ನಮ್ಮಮ್ಮನ ಓದ್ಲು. ಎಲ್ಲಿ ಕೂದ್ಲು? ಅಮ್ಮನ ಜಾಗಕ್ಕೆ ಅಮ್ಮನ ಓದ್ಲು. ಅಯ್ಯೋ ಭಗವಂತ, ಇದೇನು ಹಿಂಗಂತ ಇದೆಯಾ? ಅಂಬುಜಿ 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 ಅಂತ ಕೂಗ್ತಾ ಇದ್ಲು. ಇನ್ಯಾರಪ್ಪ ನಾನು ಅಂಬುಜಿ ಅಂತ ಕೂಗೋದು? ಹಾಂ, ಏನೋ ಎಲ್ಲ ಭಗವಂತ ಇಚ್ಛೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು? ಅಪ್ಪ ಹೋಗಪ್ಪ, ಅಷ್ಟು ಸಮಾಧಾನ ಮಾಡೋಗಪ್ಪ. ಇವತ್ತಿಲ್ಲೇ ಮಲ್ಕೋ, ಬೆಳಗ್ಗೆ ಬೇಕಾದ್ರೆ ಹೋಗಿಯಾ? ಸರಿ ಅಂಬುಜಿ. ಕಾಜಿನ ಥರ ಗುಂಡಿಗೆ ಥರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಮಗ ಮುಚ್ಚ ಹೊರಟೆ ಹೋಗ್ಬಿಟ್ಲಾ. ನಂಗೆ ಕಾಜಿನ ಥರ ಗುಂಡಿಗೆ ಥರ ಬೇಕು ಕೊಡ್ತಾಳೆ ಅಂತ ನಾನು ಹೇಳ್ಕೊಂಡು ಹೊರಟೆ ಹೋಗ್ಬಿಟ್ಟವಳೆ. ಹೋಗೋಣ ಅಟ್ಬಿಟ್ಟಾಗ ಎಂಥ ಕೆಲಸ ಆಗೋಯ್ತು? ಕಾಜಿನ ಥರ ಗುಂಡಿಗೆ ಥರ ಹೊರಟೆ ಬಿಟ್ಟ ಅನ್ಯಾಯವಾಗಿ ಕೊಟ್ಬಿಟ್ಟೋಗಿದ್ರೆ ಏನಾಗಿತ್ತು ಇವಳ್ಗ? ನಮ್ಮತ್ತೆ ಹೆಸರು ಹೇಳ್ಕೊಂಡು ನಾನು ಹಾಕಂತಾರಿಲ್ಲ ಗುಂಡಿಗೆ ಥರ ಕಾಜಿನ ಥರ. ನಮ್ಮತ್ತೆ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು ಕೊಡ್ತೀರ ಹೊಟ್ಟೆಗಳು ನೋಡಿ ಇವಳು ಅಟ್ಟುದ್ದಾಗ. ಹೋಗು, ನಾನು ಬದುಕಿರೋ ಗಂಟೆ ನೀನು ಬೈಕಂತಾನೆ ಇರ್ತೀನಿ, ನೀನು ನೆಮ್ಮದಿನೇ ಕೊಡಲ್ಲ. ಕಾಜಿನ ಥರ ಗುಂಡಿಗೆ ಥರ ಹೊತ್ಕೊಂಡು ಹೊರಟೆ ಹೋಗ್ಬಿಟ್ಲಲ್ಲಮ್ಮ.
ಕೊಡ್ತಾಳೆ ಅಂತ ಆಚಿಕೊಂಡಿದ್ದೀನಿ ನಾನು. ಬಕ್ಷಿಗೆ ಆದಂಗೆ ಕಾಯ್ಕೊಂಡೇ ಇರ್ತೀನಿ. ಓದ್ಕೊಂಡೆ ಹೊರಟೋಕೊಂಡು ನೋಡಿ ಇವಳು ಸ್ಕೂಲ ಅಷ್ಟು ಮಾತ್ರಕ್ಕೆ ಏನಕ್ಕೆ ಬಂದಿದ್ದೀವಳು? ಅಮ್ಮ ಅಮ್ಮ ಏನ ಇವನೊಬ್ಬನು ಗುಂಡುಗ್ಲೆದ್ದೊಳಂಗೆ ಆ ಕಡೆಗೆ ಕಡ್ಕೊಂಡು ಕಾಲಿಗೆ ಹಾಕೊಂಡು ನಡೀತಾಳೆ. ಏನು ಹೇಳ? ಮೌ ಸುಮ್ಮನೆ ಆಚೆ ಹಂಗೆ ಓಡಾಡ್ಕೊಂಡು ಬರ್ತೀನಮ್ಮ. ಇಷ್ಟೊತ್ತಾಗ ಇರಕೋ? ಇಷ್ಟೊತ್ತಾಗ ಏನಕ್ಕೆ ಹಾಚ್ಕೋಬಾರ್ದು ನೀನು? ಹಾಂ ಯಾ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರ್ತೀನಿ, ಓಡಾಡೋಣ ಅಂತ ಬಂದೆ. ಅಷ್ಟೊತ್ತು ನೀನು ಕಾಣಿಸ್ದೆ, ಓಡಾಡ್ಕೊಂಡು ಬರ್ತೀನಿ. ಬಾಯಿ ಮುಚ್ಕೊಂಡು ನಡಿ, ಮೂರಿಗೆ ನಡಿ ಒಳಕ. ಹೇಳದ್ ಮಾತು ಕೇಳಲ್ಲ. ಇಷ್ಟೊತ್ತಾಗ ಓದ್ತಾನಂತಿ ಅಪ್ಪನ ಊರು ಸಂಚಾರಕ್ಕ. ಓಹೋ ನೀನು ಅಂತವನಂತ ನನಗೆ ತಿಳಿದ ನಡಿಯ ಒಳಕ. ನೀನು ಹೋಗಮ್ಮ ಒಳಕ. ನಿನಗೆ ತಕ್ಕನಾದ ಗುರು ಯಾರು ತಿಳಿದ? ಚಿಕ್ಕೋನು ಲೇ ಚಿಕ್ಕೋನೆ ಸುಮ್ಮನೆ ಇರಮ್ಮ ನೀನು. ಬೆಳಗ್ಗೆ ಅಂದ್ರೆ ನಾಚಿಕೆ ಹೋಗಿಲ್ಲ, ಇವಾಗ ಹಂಗೆ ಹೋಗಿ ಓಡಾಡ್ಕೊಂಡು ಬರ್ತೀನಿ. ಅಲ್ಲ ನೀನು ನಮ್ಮ ಮಾತಿಗೆ ಬಗ್ಗಲ್ಲ. ಅವನೇ ಸರಿ ನಿಂಕ ಗುರುವ. ಅವನು ಕೂಗ್ತೀನಿ, ಅವ್ನು ನಿನ್ನ ಜೊತೆಗೆ ಬರ್ತಾನೆ, ಹೋಗಿ ಓಡಾಡ್ಕೊಂಡು ಹೋಗ್ರಿ. ಸೋತ್ಯರಿಗೆ ಅವನು ಬಂದರೆ ನಾನು ನೆಮ್ಮದಿಯಾಗಿರೋಕೆ ಬಿಡಲ್ಲಮ್ಮ ಅವನು. ನೀನು ಸುಮ್ಮನೆ ಇರಮ್ಮ. ಲೇ ಚಿಕ್ಕೋನೆ. ಸರಿ ಬಿಡಮ್ಮ, ಓದ್ತೀನಿ ಒಳಕ. ಏನೋ ಹಂಗೆ ಹೋಗಿ ಊರಂಗೆ ಸುತ್ತಾಕೊಂಬರೋಣ ಅಂತ ನಾನು ಅನ್ಕೊಂಡ್ರೆ ಯಮ್ಮನ ಏನೋ ಆಡ್ತಾಳ. ಏನೇನೋ ಆಡ್ಬಿಡ್ತಾರೆ ನಿಂಕ. ಅದ್ರಾತಾಗಿ ಅಪ್ಪನ ಸಂಚಾರ ಹೋಗಿಲ್ಲ ಅಂತ ಬಾಯಿ ಮುಚ್ಕೊಂಡು ಮುರುಗಕ್ಕ. ಅಯ್ಯೋ ಓದ್ತೀನಿ ಬಿಡು, ಅದಕ್ಕೆ ಯಾಕೆ ಹಂಗಂತೀಯ? ಅಲ್ಲ ಇವಳು ಬಾಯಕ್ ಮೂರ್ನಾಕ ಆನಕ ಗುಂಡು ಸರ ಕಾಸಿನ ಸರ ಕೊಡ್ತೀರ ಹೊರಟೋದಲ್ಲಪ್ಪ. ಹಾಂ ನಾನು ಪೊತ್ಕಿರೋವರೆಗೂ ಬೈಕಂತಾನೆ ಇರ್ತೀನಿ. ಅಯ್ಯಮ್ಮನ ಆತ್ಮಕ್ಕೆ ನೆಮ್ಮದಿನೇ ಕೊಡಲ್ಲ ನಾನು. ಇದ್ಯಾರು ನಮ್ಮನೆ ಕೇಳ್ತಾ ಇರೋದು? ಹಾಂ ನಮ್ಮ ಅಮ್ಮನೇ ಏನ ಬಂದವಳ? ಬಂದಿದ್ರು ತಾನೇ, ಯಾಕೆ ಹೇಳ್ತಾಳೆ ನಮ್ಮಮ್ಮ? ಹಾಂ ಅಮ್ಮ ಮಾ ಅಮ್ಮ ಯಾಕಮ್ಮ ಅಳ್ತಾ ಇದೆಯಾ? ಏನಾಯ್ತಮ್ಮ? ಯಾರಿರ್ಬೋದು? ಹಾಂ ಯಾರು ಯಾವತ್ತು ನಮ್ಮನೆ ಬಾಗ್ಲಿಗೆ ಬಂದು ಹತ್ತೋರೇ ಇಲ್ಲಲ್ಲ. ಹಾಂ ಹೋಗ್ಲಾ? ಬೇಡ ಬೇಡ ಬೇಡ. ಕಳ್ಳರೆಲ್ಲ ಓಡಾಡ್ತಾವ್ರಂತೆ, ಎಲ್ಲರೂ ಅನ್ಕೊಂತಾರೆ. ಸುಮ್ಮನೆ ಯಾರನ್ನು ಕಳ್ಳರಾಗಿದ್ರೆ ಯಾಕೆ ಬೇಕು? ಯಾಕೇನು ಬಂದದ ನಮ್ಮನೆ ಮುಂದೆ ಬಂದು ಕುತ್ಕೊಂಡು ಅಳಂಥದ್ದು? ಹಾಂ ಬೆಳಕಾಗಲಿ ಒಬ್ಬೊಬ್ಬಳು ಗಾಚಾರ ಬಿಡಿಸ್ತೀನಿ. ನಮ್ಮನೆ ಹತ್ರ ಕಳೋದು ಯಾರಿರ್ಬೋದು? ನಮ್ಮ ಯಜಮಾನ್ ಎಬ್ಬರಿಸ್ಲಾ? ಹೋಗಿ ನಾ ಅಪ್ಪನ ರೇಗ್ತಾನೆ, ನಿಂಗೆ ಮಾಡೋ ಕೆಲಸ ಇಲ್ಲ ಅಂತ. ಇಲ್ಲ ನಮ್ಮ ಓಟದಾಗೆ ಯಾರು ಇರೋರು ಈ ಕಿತಾಪತಿ ಮಾಡ್ತಾ ಇರೋದು. ಬೆಳಕಾಗಲಿ ಒಬ್ಬೊಬ್ಬಳಿಗೂ ಗಾಚಾರ ಬಿಡಿಸ್ತೀನಿ. ನಮ್ಮನೆ ಮುಂದೆ ಬಂದು ಏನಕ್ಕೆ ಈ ಕೆಲಸ ಮಾಡ್ತಾ ಇರೋದು? ಯಾವಳವಳು? ಬಾಗಿಲು ತೆಗೆದು ಪರ್ಕೆಗ ನೆಡಾಕ್ತೀನಿ ನೋಡು. ಯಾವಳವಳು ನಮ್ಮನೆ ಬಾಗಿಲು ತಟ್ತಾ ಇರೋಳು? ಎಷ್ಟೇ ಧೈರ್ಯ ಇರ್ಬೇಕು ನಿಂಗೆ ನಮ್ಮನೆ ಬಾಗಿಲು ತಟ್ಟಕ? ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲನೇ? ಹೋಗ್ರೆ ನಿಮ್ಮ ಮನೆಗೆ ಸಾಯೋಗ್ರೆ ಅರ್ಧರಾತ್ರಿ ಬಂದು ನಮ್ಮನೆ ಬಾಗಿಲು ತಟ್ತಾವೆ. ತಡಿ, ಮಾಡೋಕ್ಕೆ ಕೆಲಸ ಇದ್ದೀರಾ? ಬೇವರ್ಸಿಗ್ಲಂಗೆ ನಮ್ಮನೆ ಬಾಗಿಲ ಹತ್ರ ಬಂದು ಅಳ್ತಾವೆ. ಈಗೇನು ಮಾಡೋಕ್ಕೇನು ಉದ್ಯೋಗ ಇಲ್ಲ? ನಮ್ಮ ಅಕ್ಕಪಕ್ಕ ಇರೋ ಜನಗಳೇ ಸರಿ ಇಲ್ಲ. ಮಾಡ್ಬಾರ್ದು ಕೆಲಸ ಮಾಡೋದು, ಗಂಡನ ಕೈ ಗೇಟಿಗೆ ತಿನ್ನೋದು, ಇಷ್ಟೊತ್ತಿನಾಗ ಬಂದು ನಮ್ಮನೆ ಮುಂದೆ ಕುತ್ಕೊಂಡು ಅಳೋದು. ಬೆಳಕಾಗ್ಲಿ ಒಬ್ಬೊಬ್ರು ಮಾಡ್ತೀನಿ, ಗಾಚಾರ ಬಿಡಿಸ್ತೀನಿ. ಇವ್ರದ್ದೇನು ಅರ್ಧರಾತ್ರಿಗೆ? ಏನೇ ಅದು ಅರ್ಧರಾತ್ರಿಗೆ? ಅಲ್ಲ ಅದು ಯಾವಳ ಬಂದ್ಬಿಟ್ಟು ನಮ್ಮನೆ ಬಾಕ್ಲ ಕುತ್ಕೊಂಡು ಗೊಳೋ ಅಂತ ಹೇಳ್ತಾವಳೆ. ಯಾರು ನಮ್ಮನೆ ಬಾಕ್ಲ ಕುತ್ಕೊಂಡು ಗೊಳೋ ಅಂತ ಇರೋದು? ಯಾವಳ ಯಾರು ತಿಳಿದು? ಹೋಗಿ ನೋಡ್ಬೇಕು ತಾನೆ ಯಾರಂತ. ಅಲ್ಲೋಗಿ ಮಾತಾಡ್ತೀರಿ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ? ಯಾಕ ಬಂದ್ಬಿಡು. ಟಿವಿಗ್ಲಾಗ ಫೋನ್ಗ್ಲಾಗ ಎಲ್ಲ ತೋರಿಸಲ್ಲ ಎಂಥವ್ರು ಕಳ್ಳರು ಬಂದವ್ರು ಅಂತ ಅಂದ್ಬಿಟ್ಟು. ಹಾಂ ಹೋಗು, ಆಮೇಲೆ ಏನಂತ ಕಣ್ಗಿಕೊಂಡು ಹಾಕ್ಲಿ. ಎಂತ ಮಾತಾಡ್ತೀಯ? ಬೆಳಕಾಗ್ಲಿರು ಒಬ್ಬೊಬ್ರಿಗೂ ಗಾಚಾರ ಬಿಡಿಸ್ತೀನಿ. ಏನು ಶಬ್ದ ಇಲ್ಲ, ಏನೂ ಇಲ್ಲ. ಇವಾಗ ನನಗೆ ಕೇಳಿಸ್ತಿದ್ದು ನಿನಗೆ ಕೇಳಿಸ್ಬಿಡ್ತಾ? ಅದೇನು ಮಾತಾಡ್ತೀಯ? ನಡಿಯಲ್ಲ, ನಡಿ ಅಮ್ಮಲ್ಕ ನಡಿಗೆ. ಇವಳಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ. ತಿಂದಿದ್ದು ಅರ್ಗಲ್ಲ, ಅದಕ್ಕೆ ಈ ಪಾಠಕ್ಕೆ ಬೀಳ್ತಾಳೆ. ನಮಗೆ ಕೇಳಿಸ್ತಿದ್ದು ಇವಳಿಗೆ ಕೇಳಿಸ್ಬಿಡ್ತದ? ಕೇಳಿಸಿದ್ದಕ್ಕೆ ಮಾತಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ಬಂದು ಮಲ್ಕಂತೀಯ? ಇಲ್ಲಿ ಎದ್ದು ಬಂದು ಬಿಡ್ಬೇಕಾ ನಿಂತ? ಸಾಯ್ತಾ ನನಗೆ. ಮುಂದುವರಿಯುವುದು.